ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಎಲ್ಲನೂ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಮೂಲನೇ ಆ ಟ್ಯಾಟು. ಅದಕ್ಕೆ ನಾನು ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ. ಆಯ್ತು ನಾಯಕ್ರೆ, ನಾನೇನು ಬರ್ತೀನಿ. ನಮಸ್ಕಾರ. ಮೇಡಮ್, ನಾನು ಹೇಳ್ತಾ ಇದ್ನಲ್ಲ ಇವರೇ. ಮೇಡಮ್, ಇವನ ಹೆಸರು ರಾಜೀವ್ ಅಪ್ಪ ಅಂತ. 14 ಕಿಡ್ನಾಪು, 8 ಮರ್ಡರ್, 3 ರಾಬ್ರಿ. ಇದು ಬರೀ ಸರ್ಕಾರದ ಲೆಕ್ಕದಲ್ಲಿರೋದು ಮೇಡಮ್. ಆದ್ರೆ ಈ ಬೆರಳಲ್ಲಿ ಎಣ್ಸಕ್ ಆಗದಷ್ಟು ಕ್ರೈಮ್ಗಳು ಮಾಡ್ಬಿಟ್ಟಿದೀನಿ ಮೇಡಮ್. ಅವರು ಪಂಕಜ. ಜ್ಯುವೆಲ್ರಿ ಶಾಪಲ್ಲಿ ಕೊಳ್ಳೆ ಹೊಡೆಯೋದು, ಶಾಪಿಂಗ್ ಮಾಲಲ್ಲಿ ಐಟಮ್ ಕದಿಯೋದು, ಜಾತ್ರೆ ಉತ್ಸವ ಅಂತ ಬಂದ್ರೆ ಸಿಕ್ಕಾಬಟ್ಟೆ ಕೈ ಚಳಕ ತೋರಿಸೋದು. 6 ಸಲ ಜೈಲ್ಗೆ ಹೋಗಿ ಬಂದಿದೀವಿ ಮೇಡಮ್. ಎಲ್ಲ 15 ದಿನ ಅಷ್ಟೇ. ಆದ್ರೆ ಯಾವ ಕೇಸು ಪ್ರೂವ್ ಆಗಿಲ್ಲ. ಇವನು ಮನೋಹರ್ ಅಂತ. ಮೇಡಮ್, ದೇವಸ್ಥಾನ ಹುಂಡಿ ಹೊಡೆಯೋದು, ಗಾಡಿ ಕಳ್ತನ, ಚೈನ್ ಸ್ನ್ಯಾಚು, ಮನೆ ಬೀಗ ಮುರಿಯೋದು ಎಲ್ಲದರಲ್ಲೂ ಎಕ್ಸ್ಪರ್ಟು. ನಿಮ್ ತಾಕತ್ತೇನು ಅಂತ ಹೇಳಿದ್ರಿ, ಆದ್ರೆ ನಿಮ್ ಒರಿಜಿನಲ್ ಐಡೆಂಟಿಟಿ ಏನು ಅಂತ ನನಗ್ ಸ್ವಲ್ಪ ಹೇಳ್ತೀರಾ? ಮೇಡಮ್, ಯಾವತ್ತೂ ಅವ್ರ ಒರಿಜಿನಲ್ ಐಡೆಂಟಿಟಿನ ಎಲ್ಲೂ ಹೇಳಲ್ಲ ಮೇಡಮ್. ಸದ್ಯಕ್ಕೆ ಈ ಪ್ರಾಜೆಕ್ಟ್ಗೆ ಇವನು ರಾಜೀವ್ ಅಪ್ಪ, ಇವಳು ಪಂಕಜ, ಇವನು ಮನೋಹರ. ಇಷ್ಟೇ ಮೇಡಮ್. ಕೆಲ್ಸ ಏನು ಅಂತ ನಿಮಗ್ ಗೊತ್ತಲ್ವಾ? ಮೇಡಮ್, ಹುಡುಗಿ ಫೋಟೋ ತೋರಿಸಿದ್ದಾರೆ. ಈಗೇನು ಆ ಹುಡುಗಿಗೆ ನಾನು ಚಿಕ್ಕಪ್ಪ ಆಗ್ಬೇಕು, ಇವಳು ಚಿಕ್ಕಮ್ಮ ಆಗ್ಬೇಕು, ಅಷ್ಟೇ ತಾನೇ? ಬೇಡ ಬೇಡ, ಫೀಲ್ ಇರಲ್ಲ. ನೀವಿಬ್ರು ಆ ಹುಡ್ಗಿಗೆ ಅಪ್ಪ ಅಮ್ಮನೇ ಆಗ್ಬೇಕು.